ಸರ ಅವ್ರು ಮಾತಾಡೋರು ಬಸವನಗೌಡರು ವಿರೋಧಿಗಳು ಮಾತಾಡ್ತಾರೆ. ಆದ್ರೆ ಬಸವನಗೌಡರು ಮಾತಾಡಿದ್ದು ಹಂಗಲ್ಲ, ಅದು ಮಾತಾಡಿದ್ದು ಹೇಳೇ ಇಲ್ಲ. ತ್ರಾಸ ಹೆಂಗೆ ಕೊಡ್ತಾರ ಅನ್ನೋ ನಾನು ಅಲ್ಲ, ನಾ ಹೇಳ್ತೀನಿ, ಒಂದು ಮಿನಿಟ್ ರೀ. ಅವ್ರು ಮಾತಾಡುವಾಗ ನಾನು ಇದ್ದೆ, ಅದು ಕೇಳೀನಿ. ಅವ್ರು ಹೆಂಗಂದ್ರೆ ಜನ ಮಂದಿ ಹೆಂಗೆ ತ್ರಾಸ ಕೊಡ್ತಾರ ಬಸವಣ್ಣನವ್ರಿಗೆ ಬಿಟ್ಟಿಲ್ಲ ಆ ಕಾಲದಾಗ 12ನೇ ಶತಮಾನದೊಳಗೆ. ಅದಕ್ಕೆ ಹಂಗೆ ಅದನ್ನೇ ಆ ಮಾಷೆ ಹೇಳಿದ್ರೆ ಇವರು ಏನೇನೋ ಕತಿ ಕಟ್ತಾರ್ರಿ. ಅವ್ರು ಆಗ್ಲಾರ್ದವ್ರು ನೋಡ್ರಿ. ಅದ್ರ ಬಗ್ಗೆ ಅದು ಅವ್ರು ಆ ಲೆವೆಲ್ ಚರ್ಚೆ ಮಾಡ್ತಾರೆ. ನಮ್ಮ ಸ್ಟ್ಯಾಂಡ್ ಏನಿಲ್ಲ. ಸಮಾಜದ ಆಗ ಬಸವಣ್ಣವ್ರಿಗೆ ತೊಂದರೆ ಕೊಟ್ಟಿದ್ದು ಖರೆ. ಅವ್ರು ಯಾವ ರೀತಿ ಮಾಡಿದ್ರು ಅಂತ ಇತಿಹಾಸಗಳು ಏನು ಹೇಳ್ತಾವ ಅದನ್ನು ನಾವು ನಂಬ್ಕೋತ ಹೋಗ್ಕೊಂತೀವಿ ಅಷ್ಟೇ. ಒಂದು ಇತಿಹಾಸ ಹಂಗೆ ಹೇಳ್ತದ, ಒಂದು ಇತಿಹಾಸ ಹೆಂಗೆ ಹೇಳ್ತದ, ಸ್ಪಷ್ಟತೆ ಇಲ್ಲ ನಮಗೆ. ಯಾಕಂದ್ರೆ ಇಲ್ಲ ಆದದಂತರೂ ಖರೆ. ಆದ್ರೆ ಹೆಂಗಾಯ್ತು, ಅದಕ್ಕೆ ನಮ್ಮವ್ರನ್ನ ಲಿಂಗಾಯಕ ಆದ್ರ ಅಂತ ಹೇಳೋದು, ಮತ್ತೊಬ್ರು ಯಾರ್ಯಾರ ವಿರೋಧ ಪಕ್ಷದವ್ರನ್ನ ಹಾರು ಜಿಗಿದ್ರು ಅನ್ನೋದು, ಹಾರು ಹೋದ್ರು ಅನ್ನೋದು. ಹಿಂಗಲ್ಲ, ಬರೋ ಭಾವನೆ ಅಷ್ಟೇ. ಅಲ್ಲ ಸರ್, ಬಸವಣ್ಣ ಬಗ್ಗೆ ಗೊತ್ತದ. ಬಸವಣ್ಣ ಒಳ್ಳೆಯವ್ರಿದ್ರ ಅಂತೇಳಿ ಅವರು ಇಷ್ಟೆಲ್ಲ 12ನೇ ಶತಮಾನದೊಳಗೆ ಈಗ ಏನು ಮಾಡ್ತಾರ ಇದನ್ನೆಲ್ಲ ಮಾಡಿದ್ರು ಅವರು ಪಾರ್ಲಿಮೆಂಟ್ ಅವಾಗೆ. ಅದ್ರ ಬಗ್ಗೆ ಎರಡು ಮಾತಿಲ್ಲ. ಅವರು ಸುಧಾರಣೆ ಮಾಡಿದ್ರು ಸಹಿತ ಒಳಗೆ ಕಿಡಿಗೇಡಿಗಳು ಇರ್ತಾರಲ್ರಿ, ಅವರು ಅವತ್ತು ಹೋದಾರ ಇವತ್ತು ಹೋದಾರ ಅಂತ ಹೇಳಿದ್ರು. ಅವ್ರು ಕೆಡಿಸಿದಾರ ಬಸವಣ್ಣವ್ರ ಬಗ್ಗೆ. ಅವ್ರು ಮಾಡಿದ್ದು ನಾ ಅಲ್ಲ, ದೇಶ ಇಡೀ ದೇಶ ಜಗತ್ತೇ ಒಪ್ತತ್ರಿ. ಅಲ್ಲ ಅಂದ್ರೆ ಜಗತ್ತನೇ ಒಪ್ತತಿ ಬಸವಣ್ಣವ್ರ ಬಗ್ಗೆ. ಎರಡು ಮಾತು ಇಲ್ಲೇ ಇಲ್ರಿ, ಯಾರ್ದೂ ಇಲ್ಲ. ಇಡೀ ಜಗತ್ತನೇ ಒಪ್ಕೊಂಡು ಹೊತ್ತಿನೊಳಗೆ ನಾವು ಹೇಳೋದಲ್ಲ. ಆದ್ರೆ ಅವಾಗೂ ಕಿಡಿಗೇಡಿಗಳಿದ್ರತ್ತ. ಮಹಾತ್ಮ ಗಾಂಧಿಗೂ ಕಿಡಿಗೇಡಿಗಳಿದ್ರು. ಬಸವಣ್ಣನವ್ರ ಬಗ್ಗೆ ಯಾರೇ ಮಾತಾಡಿದ್ರು, ಯಾರೇ ಅವಮಾನ ಮಾಡಿದ್ರು ಅವ್ರಿಗೆ ವಿರೋಧ ಅದ ನಮ್ದು. ಅದ್ರ ಬಗ್ಗೆ ಎರಡು ಮಾತಲ್ಲಿ ಇದು ಸ್ಪಷ್ಟತೆ. ಬಟ್ ಏನೈತಿ, ಆ ಸಮಯ ಸಂದರ್ಭದಲ್ಲಿ ಯಾವ ರೀತಿ ಮಾತಾಡ್ಯಾರ ಅವ್ರಿಗೆ ಏನಂತಿ ನೀವು ಪ್ರಶ್ನೆಯನ್ನು ಕೇಳಬೇಕಾಗ್ತದೆ. ಬಸವಣ್ಣವ್ರ ಬಗ್ಗೆ ಜಗತ್ತಿನಲ್ಲಿ, ಈ ರಾಜ್ಯದಲ್ಲೆಲ್ಲ, ಈ ದೇಶದಲ್ಲೆಲ್ಲ, ಇಡೀ ಜಗತ್ತಿನಲ್ಲಿ ಅವಮಾನ ಮಾಡಿದ್ರೆ ಅದನ್ನು ನಾವು ಸಹಿಸಂಗಿಲ್ಲ.